ನಮಸ್ಕಾರ ಎಲ್ರಿಗೂ ರಾಘವೇಂದ್ರ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಅಗ್ನಿವೀರ್ ಆರ್ಮಿ GD ಹುದ್ದೆಗಳಿಗಾಗಿ GK ಪ್ರಶ್ನೋತ್ತರ ಸರಣಿ ವಿಡಿಯೋ ಮಾಡ್ತಾ ಇದ್ದೀನಿ. ಪ್ರತಿದಿನ ನಿಮಗೆ 30 ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ತಿಳಿಸ್ಕೊಡ್ತಾ ಹೋಗ್ತೇನೆ. ಈ ಪ್ರಶ್ನೆಗಳು ನಿಮಗೆ ಪರೀಕ್ಷೆಗೆ ಸಹಾಯವಾಗುತ್ತವೆ ಅಂತ ಹೇಳ್ತಾ, ಇದುವರೆಗೆ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ಥರ ಅಗ್ನಿವೀರ್ ಆರ್ಮಿ GD ಹುದ್ದೆಗೆ ಯಾರು ತಯಾರಿಯನ್ನು ನಡೆಸ್ತಾ ಇದ್ದೀರಿ ಅವರಿಗಾಗಿ ವಾಟ್ಸಪ್ ಗ್ರೂಪ್ ಮಾಡಿದ್ದೀವಿ, ಅದಕ್ಕೂ ಜಾಯಿನ್ ಆಗಿ ಅಂತ ಹೇಳ್ತಾ, ಮಾತ್ರ ಅಗ್ನಿವೀರ್ ಆರ್ಮಿ GDಯ ಓಲ್ಡ್ ಪ್ರಶ್ನೆ ಪತ್ರಿಕೆಗಳಿದ್ದಾವೆ, ಅಂದರೆ ಓಲ್ಡ್ ಕ್ವಶನ್ ಪೇಪರ್ಸ್ಗಳಿದ್ದಾವೆ. ಒಟ್ಟು 23 ಪ್ರಶ್ನೆ ಪತ್ರಿಕೆಗಳಿದ್ದಾವೆ. ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ನಿಮಗೆ ಸಿಗ್ತವೆ ಕೇವಲ 100 ರೂಪಾಯಲ್ಲಿ. ಈ ಪ್ರಶ್ನೆ ಪತ್ರಿಕೆಗಳೇನಾದರೂ ಬೇಕಾದರೆ ಇಲ್ಲಿ ವಾಟ್ಸಪ್ ನಂಬರ್ ಕಾಣ್ತಾ ಇದೆ ನೋಡಿ, ಈ ವಾಟ್ಸಪ್ ನಂಬರ್ಗೆ ಹಾಯ್ ಅಂತ ಮೆಸೇಜ್ ಮಾಡಿ ಈ ಪ್ರಶ್ನೆ ಪತ್ರಿಕೆಗಳನ್ನು ನೀವು ತೆಗೆದುಕೊಳ್ಬಹುದು ಅಂತ ಹೇಳ್ತಾ, ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಮೊದಲನೆಯ ಪ್ರಶ್ನೆ, ಪ್ರಸಿದ್ಧ ಪುಸ್ತಕ ಗೀತಾಂಜಲಿಯ ಲೇಖಕರು ಯಾರು? ಆಪ್ಷನ್ಗಳು: ರವೀಂದ್ರನಾಥ್ ಟ್ಯಾಗೋರ್, ಮುನ್ಷಿ ಪ್ರೇಮಚಂದ್ರ, ಶರತ್ ಚಂದ್ರ ಚಟ್ಟೋಪಾಧ್ಯಾಯ, ಬಂಕಿಮ್ ಚಂದ್ರ ಚಟರ್ಜಿ. ಇದಕ್ಕೆ ಸರಿಯಾದ ಉತ್ತರ ರವೀಂದ್ರನಾಥ್ ಟ್ಯಾಗೋರ್. ಇನ್ನು ಎರಡನೆಯ ಪ್ರಶ್ನೆ, ಭಾರತ ಚೀನಾ ಗಡಿ ರೇಖೆಯನ್ನು ಏನೆಂದು ಕರೆಯುತ್ತಾರೆ? ಆಪ್ಷನ್ಗಳು: ಡ್ಯೂರಾಂಡೋ ಲೈನ್, ಮ್ಯಾಕ್ಮೋಹನ್ ಲೈನ್, 24 ಸಮಾನಾಂತರ ರೇಖೆಗಳು. ಇವುಗಳಲ್ಲಿ ಯಾವುದು ಅಲ್ಲ. ಇದಕ್ಕೆ ಸರಿಯಾದ ಉತ್ತರ ಮ್ಯಾಕ್ಮೋಹನ್ ಲೈನ್. ಇನ್ನು ಮೂರನೆಯ ಪ್ರಶ್ನೆ, ಪ್ಯಾರಿಸ್ ನಗರವು ಯಾವ ನದಿಯ ದಡದಲ್ಲಿದೆ? ಆಪ್ಷನ್ಗಳು: ಓಲ್ಗಾ, ಡ್ಯಾನ್ಯೂಬ್, ಇಂಡಿಗೋ, ದೃಶ್ಯ. ಇದಕ್ಕೆ ಸರಿಯಾದ ಉತ್ತರ ದೃಶ್ಯ. ಇನ್ನು ನಾಲ್ಕನೆಯ ಪ್ರಶ್ನೆ, ಈ ಕೆಳಗಿನ ಯಾವ ಸ್ಥಳವು ಭಗವಾನ್ ಬುದ್ಧನಿಗೆ ಸಂಬಂಧಿಸಿದೆ? ಆಪ್ಷನ್ಗಳು: ಜಾಂಬಿಯಾ, ವೈಶಾಲಿ, ಕುಶಿನಗರ, ನಳಂದ. ಇದಕ್ಕೆ ಸರಿಯಾದ ಉತ್ತರ ಕುಶಿನಗರ. ಇನ್ನು ಐದನೆಯ ಪ್ರಶ್ನೆ, ರಾಷ್ಟ್ರಗೀತೆ ವಂದೇ ಮಾತರಂ ಅನ್ನು ಯಾವ ಪುಸ್ತಕದಿಂದ ತೆಗೆದುಕೊಳ್ಳಲಾಗಿದೆ? ಆಪ್ಷನ್ಗಳು: ದುರ್ಗೇಶ್ ನಂದಿನಿ, ಆನಂದ್ ಮಠ್, ಗೀತಾಂಜಲಿ, ಚಂದ್ರಕಾಂತ. ಇದಕ್ಕೆ ಸರಿಯಾದ ಉತ್ತರ ಆನಂದ ಮಠ ಎಂಬ ಆ ಪುಸ್ತಕದಿಂದ ತೆಗೆದುಕೊಳ್ಳಲಾಗಿದೆ. ಇನ್ನು ಆರನೆಯ ಪ್ರಶ್ನೆ, ರಷ್ಯಾದ ಸಂಸತ್ತನ್ನು ಯಾವ ಹೆಸರಿನಿಂದ ಕರೆಯಲಾಗುತ್ತದೆ? ಆಪ್ಷನ್ಗಳು: ಯುವಾನೋ, ಡೂಮಾ, ಕಾಂಗ್ರೆಸ್, ಅಸೆಂಬ್ಲಿ. ಇದಕ್ಕೆ ಸರಿಯಾದ ಉತ್ತರ ಡೂಮಾ. ಇನ್ನು ಏಳನೆಯ ಪ್ರಶ್ನೆ, ಸಾರ್ಕ್ ಅನ್ನು ಯಾವ ವರ್ಷದಲ್ಲಿ ಸ್ಥಾಪಿಸಲಾಯಿತು? ಆಪ್ಷನ್ಗಳು: 1975, 1985, 1965, 1995. ಇದಕ್ಕೆ ಸರಿಯಾದ ಉತ್ತರ 1985ರಲ್ಲಿ ಸಾರ್ಕನ್ನು ಪ್ರಾರಂಭ ಮಾಡಲಾಯಿತು. ಇನ್ನು ಎಂಟನೆಯ ಪ್ರಶ್ನೆ, ಮಾರ್ಗದರ್ಶಿ ಪುಸ್ತಕದ ಲೇಖಕರ ಯಾರು? ಆಪ್ಷನ್ಗಳು: VS ನೈಪಾಲ್, ರವೀಂದ್ರನಾಥ್ ಟ್ಯಾಗೋರ್, RK ನಾರಾಯಣ್, ಚಾರ್ಲ್ಸ್ ಡಿಕನ್ಸ್. ಇದಕ್ಕೆ ಸರಿಯಾದ ಉತ್ತರ RK ನಾರಾಯಣ್. ಒಂಬತ್ತನೆಯ ಪ್ರಶ್ನೆ, ಅಮೇರಿಕಾವನ್ನು ಕಂಡುಹಿಡಿದವರು ಯಾರು? ಆಪ್ಷನ್ಗಳು: ಕೊಲಂಬಸ್ಸು, ವಾಸ್ಕೋಡಿಗಾಮ, ಮಾರ್ಕೋ ಪೋಲೋ. ಇವುಗಳಲ್ಲಿ ಯಾವುದು ಅಲ್ಲ. ಇದಕ್ಕೆ ಸರಿಯಾದ ಉತ್ತರ ಕೊಲಂಬಸ್. ಇನ್ನು ಹತ್ತನೆಯ ಪ್ರಶ್ನೆ, ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದ ಮೊದಲ ಭಾರತೀಯ ಯಾರು? ಆಪ್ಷನ್ಗಳು: ಮಹಾತ್ಮ ಗಾಂಧಿ, ಇಂದಿರಾ ಗಾಂಧಿ, ಡಾಕ್ಟರ್ S ರಾಧಾಕೃಷ್ಣನ್, ಪಂಡಿತ್ ಜವಾಹರ್ಲಾಲ್ ನೆಹರು. ಇದಕ್ಕೆ ಸರಿಯಾದ ಉತ್ತರ ಡಾಕ್ಟರ್ S ರಾಧಾಕೃಷ್ಣನ್. 11ನೆಯ ಪ್ರಶ್ನೆ, ಸೂರ್ಯನಿಗೆ ಹತ್ತಿರವಿರುವ ಗ್ರಹವೆಂದರೆ ಯಾವುದು? ಆಪ್ಷನ್ಗಳು: ಶುಕ್ರ, ಬುಧ, ಭೂಮಿ. ಇವುಗಳಲ್ಲಿ ಯಾವುದು ಅಲ್ಲ. ಇದಕ್ಕೆ ಸರಿಯಾದ ಉತ್ತರ ಬುಧ ಗ್ರಹ. ಇನ್ನು 12ನೆಯ ಪ್ರಶ್ನೆ, ಮೊಹೆಂಜೊದಾರೊವನ್ನು RD ಬ್ಯಾನರ್ಜಿಯವರು ಯಾವಾಗ ಕಂಡುಹಿಡಿದರು ಅಂತ ಪ್ರಶ್ನೆ. ಆಪ್ಷನ್ಗಳು: 1962, 1922, 1921. ಇವುಗಳಲ್ಲಿ ಯಾವುದು ಅಲ್ಲ. ಇದಕ್ಕೆ ಸರಿಯಾದ ಉತ್ತರ 1922ರಲ್ಲಿ ಮೊಹೆಂಜೊದಾರೊವನ್ನು RD ಬ್ಯಾನರ್ಜಿಯವರು ಕಂಡುಹಿಡಿದರು. ಇನ್ನು 13ನೆಯ ಪ್ರಶ್ನೆ, ಹಿರಾಕೂಡ ಅಣೆಕಟ್ಟು ಯಾವ ನದಿಯ ಮೇಲೆ ನೆಲೆಗೊಂಡಿದೆ? ಆಪ್ಷನ್ಗಳು: ಮಹಾನದಿ, ದಾಮೋದರ, ಕುಶಿ, ಗೋದಾವರಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 ಮಹಾನದಿ. ಇನ್ನು 14ನೆಯ ಪ್ರಶ್ನೆ, ಅಜ್ಮದ್ ಅಲಿ ಖಾನ್ ಯಾವ ಸಂಗೀತ ವಾದ್ಯವನ್ನು ನುಡಿಸುತ್ತಾರೆ? ಆಪ್ಷನ್ಗಳು:
ಸರೋಡ, ಸಿತಾರ, ಪಿಟೀಲು, ತಬಲಾ. ಇದಕ್ಕೆ ಸರಿಯಾದ ಉತ್ತರ ಸರೋಡ್. ಇನ್ನು 15ನೆಯ ಪ್ರಶ್ನೆ, ಸಂಥಾಲ್ ಜನಸಂಖ್ಯೆಯು ಯಾವ ರಾಜ್ಯದಲ್ಲಿ ಅತಿ ಹೆಚ್ಚು ಇದೆ? ಆಪ್ಷನ್ಗಳು ಜಾರ್ಖಂಡ, ಮಧ್ಯಪ್ರದೇಶ, ಒರಿಸ್ಸಾ. ಇವುಗಳಲ್ಲಿ ಯಾವುದು ಅಲ್ಲ? ಇದಕ್ಕೆ ಸರಿಯಾದ ಉತ್ತರ ಜಾರ್ಖಂಡ. ಇನ್ನು 16ನೆಯ ಪ್ರಶ್ನೆ, ಈ ಕೆಳಗಿನ ಜೋಡಿಗಳಲ್ಲಿ ಯಾವುದು ಸರಿಯಾಗಿದೆ ಅಂತ ಪ್ರಶ್ನೆ. ಆಪ್ಷನ್ಗಳು ಬೋಕಾರೋ ಮಧ್ಯಪ್ರದೇಶ, ರುಕ್ರೇಲಾ ಒಡಿಸ್ಸಾ, ದುರ್ಗಾಪುರ ಕರ್ನಾಟಕ. ಇವುಗಳಲ್ಲಿ ಯಾವುದು ಅಲ್ಲ? ಇದಕ್ಕೆ ಸರಿಯಾದ ಉತ್ತರ ರುಕ್ರೇಲಾ ಒಡಿಸ್ಸಾ. ಇದು ಸರಿಯಾದ ಜೋಡಿಯಾಗಿದೆ. ಇನ್ನು 17ನೆಯ ಪ್ರಶ್ನೆ, ಪ್ರಸಿದ್ಧ ಖಜುರಾಹೋ ದೇವಾಲಯವು ಯಾವ ರಾಜ್ಯದಲ್ಲಿದೆ? ಆಪ್ಷನ್ಗಳು ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಬಿಹಾರ. ಇವುಗಳಲ್ಲಿ ಯಾವುದು ಅಲ್ಲ? ಇದಕ್ಕೆ ಸರಿಯಾದ ಉತ್ತರ ಮಧ್ಯಪ್ರದೇಶ. ಇನ್ನು 18ನೆಯ ಪ್ರಶ್ನೆ, ಭೂಕಂಪನಗಳನ್ನು ಅಧ್ಯಯನ ಮಾಡುವ ವಿಜ್ಞಾನವನ್ನು ಹೇಗೆ ಕರೆಯುತ್ತಾರೆ ಅಥವಾ ಏನೆಂದು ಕರೆಯುತ್ತಾರೆ ಅಂತ ಪ್ರಶ್ನೆ. ಆಪ್ಷನ್ಗಳು ಭೂಕಂಪನ ಶಾಸ್ತ್ರ, ಜೀವಶಾಸ್ತ್ರ, ಅಂಗರಚನಾಶಾಸ್ತ್ರ, ವಿಶ್ವವಿಜ್ಞಾನ. ಇದಕ್ಕೆ ಸರಿಯಾದ ಉತ್ತರ ಭೂಕಂಪನ ಶಾಸ್ತ್ರ. 19ನೆಯ ಪ್ರಶ್ನೆ, ಭಾರತ ಮತ್ತು ಚೀನಾ ಯುದ್ಧ ಯಾವ ವರ್ಷದಲ್ಲಿ ನಡೆಯಿತು? ಆಪ್ಷನ್ಗಳು 1947, 1965, 1962. ಇವುಗಳಲ್ಲಿ ಯಾವುದು ಅಲ್ಲ? ಇದಕ್ಕೆ ಸರಿಯಾದ ಉತ್ತರ 1962ರಲ್ಲಿ. ಇನ್ನು 20ನೆಯ ಪ್ರಶ್ನೆ, ಭಾರತದ ಅತಿ ಉದ್ದದ ಹೆದ್ದಾರಿ ಯಾವುದು? ಆಪ್ಷನ್ಗಳು ಜಮ್ಮುವಿನಿಂದ ಕನ್ಯಾಕುಮಾರಿ, ಅಂಬಾಲಾದಿಂದ ನಾಗರಕೋಯಿಲಾಗೆ, ವಾರಣಾಸಿಯಿಂದ ಕನ್ಯಾಕುಮಾರಿಗೆ. ಇವುಗಳಲ್ಲಿ ಯಾವುದು ಅಲ್ಲ? ಇದಕ್ಕೆ ಸರಿಯಾದ ಉತ್ತರ ಭಾರತದ ಅತಿ ಉದ್ದದ ಹೆದ್ದಾರಿ ಯಾವುದು ಅಂದರೆ ಅದು ಜಮ್ಮುವಿನಿಂದ ಕನ್ಯಾಕುಮಾರಿವರೆಗೆ ಇರುವಂತಹ NH-44. ಇನ್ನು 21ನೆಯ ಪ್ರಶ್ನೆ, ಚಾರ್ಮಿನಾರ್ ಎಲ್ಲಿದೆ? ಆಪ್ಷನ್ಗಳು ಜೈಪುರು, ಹೈದರಾಬಾದು, ಭೋಪಾಲು. ಇವುಗಳಲ್ಲಿ ಯಾವುದು ಅಲ್ಲ? ಇದಕ್ಕೆ ಸರಿಯಾದ ಉತ್ತರ ಹೈದರಾಬಾದ್. ಇನ್ನು 22ನೆಯ ಪ್ರಶ್ನೆ, ಅತ್ಯಂತ ಚಿಕ್ಕ ಖಂಡ ಯಾವುದು? ಆಪ್ಷನ್ಗಳು ಆಸ್ಟ್ರೇಲಿಯಾ, ಏಷ್ಯಾ, ಅಂಟಾರ್ಟಿಕಾ. ಇವುಗಳಲ್ಲಿ ಯಾವುದು ಅಲ್ಲ? ಇದಕ್ಕೆ ಸರಿಯಾದ ಉತ್ತರ ಆಸ್ಟ್ರೇಲಿಯಾ. ಇನ್ನು 23ನೆಯ ಪ್ರಶ್ನೆ, ಗುಜರಾತ್ನ ರಾಜಧಾನಿ ಯಾವುದು? ಆಪ್ಷನ್ಗಳು ಅಹಮದಾಬಾದ್, ಸೂರತ್ತು, ಗಾಂಧಿನಗರ. ಇವುಗಳಲ್ಲಿ ಯಾವುದು ಅಲ್ಲ? ಇದಕ್ಕೆ ಸರಿಯಾದ ಉತ್ತರ ಗಾಂಧಿನಗರ. ಇನ್ನು 24ನೆಯ ಪ್ರಶ್ನೆ, ಬನ್ಸಾಗರ ಅಣೆಕಟ್ಟನ್ನು ಯಾವ ನದಿಗೆ ನಿರ್ಮಿಸಲಾಗಿದೆ ಅಥವಾ ಯಾವ ನದಿಯಲ್ಲಿ ಕಟ್ಟಲಾಗಿದೆ ಅಂತ ಪ್ರಶ್ನೆ. ಆಪ್ಷನ್ಗಳು ಚಿನ್ನ, ಗಂಗಾ, ನರ್ಮದಾ, ಕಾವೇರಿ. ಇದಕ್ಕೆ ಸರಿಯಾದ ಉತ್ತರ ಗಂಗಾ. ಇನ್ನು 25ನೆಯ ಪ್ರಶ್ನೆ, ಅಗ್ನಿಶಾಮಕ ಯಂತ್ರದಲ್ಲಿ ಯಾವ ಅನಿಲವನ್ನು ಬಳಸಲಾಗುತ್ತದೆ? ಆಪ್ಷನ್ಗಳು ಸಾರಜನಕ, ಕಾರ್ಬನ್ ಡೈಆಕ್ಸೈಡ್, ಹೈಡ್ರೋಜನ್. ಇವುಗಳಲ್ಲಿ ಯಾವುದು ಅಲ್ಲ? ಇದಕ್ಕೆ ಸರಿಯಾದ ಉತ್ತರ ಕಾರ್ಬನ್ ಡೈಆಕ್ಸೈಡ್. ಇನ್ನು 26ನೆಯ ಪ್ರಶ್ನೆ, ಅಶೋಕ್ ಮಹಾರಾಜನ ಕೊನೆಯ ಯುದ್ಧ ಯಾವುದು? ಆಪ್ಷನ್ಗಳು ಮಲಯ, ಕಳಿಂಗ, ಕೊಚ್ಚಿನ್ನು. ಇವುಗಳಲ್ಲಿ ಯಾವುದು ಅಲ್ಲ? ಇದಕ್ಕೆ ಸರಿಯಾದ ಉತ್ತರ ಕಳಿಂಗ ಯುದ್ಧ ಕೊನೆಯ ಯುದ್ಧವಾಗಿದೆ. ಇನ್ನು 27ನೆಯ ಪ್ರಶ್ನೆ, ಗೌತಮ ಬುದ್ಧ ಯಾವಾಗ ಜನಿಸಿದನು? ಆಪ್ಷನ್ಗಳು ಕ್ರಿಸ್ತಪೂರ್ವ 563, ಕ್ರಿಸ್ತಪೂರ್ವ 472, ಕ್ರಿಸ್ತಪೂರ್ವ 627. ಇವುಗಳಲ್ಲಿ ಯಾವುದು ಅಲ್ಲ? ಇದಕ್ಕೆ ಸರಿಯಾದ ಉತ್ತರ ಕ್ರಿಸ್ತಶಕ 563ರಲ್ಲಿ ಗೌತಮ ಬುದ್ಧ ಜನನ ಆಗುತ್ತೆ. ಇನ್ನು 28ನೆಯ ಪ್ರಶ್ನೆ, ಅರ್ಜುನ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗುತ್ತದೆ? ಆಪ್ಷನ್ಗಳು ವಿಶೇಷ ಆಟಗಾರರಿಗೆ, ಕವಿಗಳಿಗೆ, ವಿಜ್ಞಾನಿಗಳಿಗೆ, ನಟರುಗಳಿಗೆ. ಇದಕ್ಕೆ ಸರಿಯಾದ ಉತ್ತರ ವಿಶೇಷ ಆಟಗಾರರಿಗೆ ನೀಡಲಾಗುತ್ತೆ. ಇನ್ನು 29ನೆಯ ಪ್ರಶ್ನೆ, ಕಾಶ್ಮೀರ ಕಣಿವೆಯ ಪ್ರಮುಖ ನಗರ ಯಾವುದು? ಆಪ್ಷನ್ಗಳು ಪಠಾನ್ಕೋಟ್, ಶ್ರೀನಗರ, ಕುಪ್ವಾರ. ಇವುಗಳಲ್ಲಿ ಯಾವುದು ಅಲ್ಲ? ಇದಕ್ಕೆ ಸರಿಯಾದ ಉತ್ತರ ಶ್ರೀನಗರ. ಇನ್ನು 30ನೆಯ ಪ್ರಶ್ನೆ, ಡ್ಯಾಶ್ ಮಧ್ಯರಾತ್ರಿಯನ್ನು
ಸೂರ್ಯ ಎಂದು ಕರೆಯಲಾಗುತ್ತದೆ? ಆಪ್ಷನ್ಗಳು ಜಪಾನು, ಸ್ವಿಟ್ಜರ್ಲ್ಯಾಂಡು, ನಾರ್ವೆ. ಇವುಗಳಲ್ಲಿ ಯಾವುದು ಅಲ್ಲ? ಇದಕ್ಕೆ ಸರಿಯಾದ ಉತ್ತರ ನಾರ್ವೆ. ನಾರ್ವೆಯನ್ನು ಮಧ್ಯರಾತ್ರಿಯನ್ನು ಸೂರ್ಯ ಅಂತ ಕರೆಯಲಾಗುತ್ತದೆ. ಈ ಒಟ್ಟು 30 ಪ್ರಶ್ನೆಗಳಲ್ಲಿ ಎಷ್ಟು ಪ್ರಶ್ನೆಗಳಿಗೆ ಸರಿಯಾಗಿ ಆನ್ಸರ್ ಮಾಡಿದಿರಿ ಅಂತ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋನ ಆದಷ್ಟು ನಿಮ್ಮ ಎಲ್ಲ ಸ್ನೇಹಿತರಿಗೆ ಶೇರ್ ಮಾಡಿ. ಧನ್ಯವಾದಗಳು.